ರಾಮಾಯಣ ಅದು ಶ್ರೀರಾಮನ ಕಥೆ, ಸೀತೆಯ ಕಥೆ, ಹಾಗೆಯೇ ಆಂಜನೇಯನ ಕಥೆ ಕೂಡ ಹೌದು. ರಾಮಾಯಣ ಭಾರತೀಯ ಸಂಸ್ಕೃತಿಯ ಶಿಖರ. ರಾಮ ಮತ್ತು ರಾಮಾಯಣ ಎರಡೂ ಕೂಡ ನಮ್ಮ ಜೀವನದ ಕನ್ನಡಿನೇ. ಶ್ರೀರಾಮಚಂದ್ರ ಸಂಸಾರಸ್ಥ, ಬದುಕಿನ ಸಕಲ ಕಷ್ಟ ಕೋಟಲೆಗಳನ್ನು ಅನುಭವಿಸಿದವನು. ಕೌಟುಂಬಿಕ ವ್ಯಾಜ್ಯ, ಆಸ್ತಿ ಕಲಹ, ಮಲತಾಯಿ ಧೋರಣೆ, ವನವಾಸ, ಲಂಕಾಕಾಂಡ, ಸೀತಾಮಾತೆಯನ್ನು ಕಾಡಿಗಟ್ಟಿದಂತಹ ಅಪವಾದ, ಹೀಗೆ ಎಲ್ಲವನ್ನು ಅನುಭವಿಸ್ತಲೇ ಎಲ್ಲವನ್ನು ಮೀರಿ ಬೆಳೆದ ಮತ್ತು ದೈವಾಂಶ ಸಂಭೂತವಾದ ರಾಮ ಜನ್ಮಭೂಮಿ ಅಯೋಧ್ಯೆಯನ್ನು ರಾಮರಾಜ್ಯ ಅಂತ ಕರೆದದ್ದು ಇದೇ ಕಾರಣಕ್ಕೋಸ್ಕರ. ತ್ರೇತಾಯುಗದಲ್ಲಿ ವನವಾಸ ಅನುಭವಿಸಿ ಅಯೋಧ್ಯೆಗೆ ಮರಳಿದಂತೆ ಕಲಿಯುಗದಲ್ಲೂ ಕೂಡ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಬರ್ತಾ ಇದ್ದಾನೆ ಆದಿಪುರುಷ. ಜನವರಿ 22ರಂದು ರಾಮಮಂದಿರ ಲೋಕಾರ್ಪಣೆಗೊಳ್ತಾ ಇದೆ. ಈ ದಿವ್ಯ ಘಳಿಗೆಗೆ ನೂರಾರು ವರ್ಷಗಳಿಂದ ಕಾದಿದ್ದಂತಹ ಅಯೋಧ್ಯೆ ಈಗ ಅಕ್ಷರಶಃ ಸುಂದರ ಕಾಂಡ. ಸರಯೂ ನದಿಯಂತೂ ಮರುಜನ್ಮ ಪಡೆದಷ್ಟೇ ಪುಳಕಿತ. ಬೇರೆ ಬೇರೆ ಧರ್ಮಗಳಿಗೆ ಪವಿತ್ರ ತಾಣಗಳು ಇರುವಂತೆ ಹಿಂದೂಗಳಿಗೂ ಕೂಡ ಇನ್ಮುಂದೆ ಅಯೋಧ್ಯೆ ಪರಮೋಚ್ಚ ಧಾರ್ಮಿಕ ತಾಣವಾಗ್ತಾ ಇದೆ. ಈಗಾಗಲೇ ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ಆರಂಭಗೊಂಡಿದೆ. ಪಬ್ಲಿಕ್ ಟಿವಿ ಸಹ ಈ ಉತ್ಸವದ ಭಾಗವಾಗಿ ಅಯೋಧ್ಯೆಯಲ್ಲಿದೆ ಪಬ್ಲಿಕ್ ತೇರು. ಅಲ್ಲಿನ ವ್ಯವಸ್ಥೆ ಹೇಗಿದೆ, ಅಲ್ಲಿನ ಈ ಸುಂದರ ಚಿತ್ರಣ, ರಾಮ ಜನ್ಮಭೂಮಿಯಲ್ಲಿ ಯಾತ್ರಿಕರಿಗೆ ಏನೆಲ್ಲ ಅನುಕೂಲಗಳಾಗಿದೆ, ಇದೆಲ್ಲದರ ಬಗ್ಗೆ ಪ್ರತಿನಿತ್ಯ ನಿಮಗೆ ಸಮಗ್ರ ಮಾಹಿತಿಯನ್ನು ಪಬ್ಲಿಕ್ ಟಿವಿ ಕೊಡ್ತಾ ಹೋಗುತ್ತೆ. ನಮ್ಮ ಪ್ರತಿನಿಧಿ ಶಬೀರ್ ನಿತ್ಯವೂ ಕೂಡ ಅಲ್ಲಿನ ಭವ್ಯ ಮತ್ತು ದಿವ್ಯ ಚಿತ್ರಣವನ್ನು ಕಟ್ಕೊಡ್ತಾರೆ. ಮೊದಲಿಗೆ ಅಲ್ಲಿನ ರೈಲ್ವೆ ನಿಲ್ದಾಣ, ದೇಶದ ಮೂಲೆ ಮೂಲೆಯಿಂದ ಬರ್ತಾ ಇರ್ತಕ್ಕಂಥ ಜನರು ಆ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಅದನ್ನು ಹೇಗೆ ವ್ಯವಸ್ಥೆ ಮಾಡಿದ್ದಾರೆ, ಹೇಗೆ ಅದನ್ನು ಅದ್ಭುತವಾಗಿ ರೆಡಿ ಮಾಡಿದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳಿದೆ, ನೋಡೋಣ ಬನ್ನಿ. ನಾವೀಗ ರಾಮನಗರಿ ಅಯೋಧ್ಯೆಯನ್ನ ತಲುಪಿದ್ದೇವೆ. ನನ್ನ ಬ್ಯಾಕ್ ಎಂಡ್ ಅಲ್ಲಿ ಕೂಡ ನೀವು ನೋಡ್ಬೋದು ಅಯೋಧ್ಯೆಯ ರೈಲ್ವೆ ನಿಲ್ದಾಣದ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನ. ಅಯೋಧ್ಯೆ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ತನ್ನನ್ನು ತಾನು ಅನ್ನುವಂಥದ್ದು ರೈಲ್ವೆ ನಿಲ್ದಾಣದ ತಯಾರಿಗಳಿಂದ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಾಕಷ್ಟು ಸಮಯ ಇದೆ, ಅದಕ್ಕೋಸ್ಕರ ಈ ಎಲ್ಲ ತಯಾರಿಗಳು ವೇಗವಾಗಿ ಕ್ಷಿಪ್ರವಾಗಿ ಮಾಡಿ ಮುಗಿಸುವಂಥ ಕೆಲಸವನ್ನು ಈಗ ಸರ್ಕಾರ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಹಂತ ಹಂತವಾಗಿ ನಾವು ಅಯೋಧ್ಯೆಯಲ್ಲಿ ಯಾವ ರೀತಿಯಾದಂಥ ತಯಾರಿಗಳು ನಡೀತಾ ಇದೆ, ಅದು ರೈಲ್ವೆ ನಿಲ್ದಾಣ ಇರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಇರ್ಬೋದು, ದೇವಸ್ಥಾನದ ಕಾರ್ಯ ಎಲ್ಲಿ ತನಕ ಬಂದಿದೆ, ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಹಂತ ಹಂತವಾಗಿ ತಂದಿಡುವಂಥ ಕೆಲಸವನ್ನು ಮಾಡ್ತೀವಿ. ನಾವೀಗ ಅಯೋಧ್ಯೆಯ ರೈಲ್ವೆ ನಿಲ್ದಾಣದ ಒಳಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು ಎಸ್ಕಲೇಟರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಒಟ್ಟು ಈ ಒಂದು ರೈಲ್ವೆ ನಿಲ್ದಾಣದಲ್ಲಿ 4 ಎಸ್ಕಲೇಟರ್ಗಳನ್ನು ನಿಯೋಜಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಒಟ್ಟು 3 ಅಂತಸ್ತಿನ ಕಟ್ಟಡ ಇದಾಗಿರುವಂಥ ಹಿನ್ನೆಲೆಯಲ್ಲಿ ಜನರಿಗೆ ಓಡಾಡಲಿಕ್ಕೆ ತೊಂದರೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ 4 ಎಸ್ಕಲೇಟರ್ಗಳು, ಅದರ ಜೊತೆಗೆ 2 ಲಿಫ್ಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕೆಳಗಿನ ಗ್ರೌಂಡ್ ಫ್ಲೋರಲ್ಲಿ ಭಾಳ ಪ್ರಮುಖವಾಗಿ ಜನರು ಸಾಮಾನ್ಯ ಪ್ರಯಾಣಿಕರು ಓಡಾಟವನ್ನು ಮಾಡಿದರೆ ಟಿಕೆಟ್ಗಳನ್ನು ಕಾಯ್ದಿರಿಸಿರುವಂತಹ ಜನರು ಕೆಲವೊಂದಿಷ್ಟು ಹೊತ್ತು ತಮ್ಮ ರೈಲು ಬರೋ ತನಕ ಉಳ್ಕೊಳ್ಳಿಕ್ಕೆ ಸಹಕಾರಿಯಾಗುವಂಥ ನಿಟ್ಟಿನಲ್ಲಿ ಅವ್ರಿಗೆ ಒಂದಿಷ್ಟು ರೆಸ್ಟಿಂಗ್ ಪ್ಲೇಸ್ಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಿದ್ದೀವಿ. ಈ ಒಂದು ರೈಲ್ವೆ ನಿಲ್ದಾಣದ ಒಳಗಡೆ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ರೈಲ್ವೆ ನಿಲ್ದಾಣದ ಮುಖ್ಯ ಭಾಗದಲ್ಲಿದ್ದೀವಿ. ನೀವು ಇಲ್ಲಿ ಗಮನಿಸ್ಬೋದು, ಒಂದು ದೊಡ್ಡ ಹಾಲ್ನ ರೀತಿಯಾದಂಥ ಸ್ಥಳವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಯೋಧ್ಯೆ ರೈಲ್ವೆ ನಿಲ್ದಾಣದ ಒಳಗಡೆ ಬರುವ ಪ್ರತಿ ಪ್ರಯಾಣಿಕರು ಇದೇ ಬಾಗಿಲ ಮೂಲಕ ಹೊರಗಡೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಇದೊಂದು ದೊಡ್ಡ ಪ್ರಾಂಗಣವನ್ನು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ನಿರ್ಮಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಯಾವ ಜನರಿಗೂ ಕೂಡ ಇಲ್ಲಿ ಸೌಕರ್ಯಗಳ ಕೊರತೆ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳನ್ನು ಇಲ್ಲಿ ನಿಯೋಜಿಸುವಂಥದ್ದು ಅಥವಾ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ನೀವು ಎಲ್ಲ ಭಾಗದಲ್ಲೂ ಕೂಡ ನೋಡ್ಬೋದು, ಒಳ್ಳೆ ವಿಮಾನ ನಿಲ್ದಾಣವನ್ನು ನೋಡಿದಂತೆ ಈ ಒಂದು ರೈಲ್ವೆ ನಿಲ್ದಾಣ ಭಾಸ ಆಗುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನನ್ನ ಈ ಭಾಗದಲ್ಲಿ ನೋಡ್ಬೋದು ನೀವು AC ಕೋಚ್ಗಳನ್ನು ಬುಕ್ ಮಾಡಿರುವಂಥ ಪ್ಯಾಸೆಂಜರ್ಗಳು ತಮ್ಮ ಟ್ರೈನ್ ಬರುವಂಥದ್ದು ವಿಳಂಬ ಆದರೆ ಅಥವಾ ಮುಂಚಿತವಾಗಿ ಇವರು ಬಂದರೆ
ಅವರು ತಂಗಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಆ ಒಂದು ವ್ಯವಸ್ಥೆಯನ್ನು, ಆ ಒಂದು ಕೊಠಡಿಗಳ ರೂಮ್ಗಳನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದು ಹೈಟೆಕ್ ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ಒಂದು ರೈಲ್ವೆ ನಿಲ್ದಾಣವನ್ನು ಸದ್ಯಕ್ಕೆ ನಿರ್ಮಾಣ ಮಾಡಲಾಗಿದೆ. ನೀವು ಈಗ ಈ ಪ್ರಾಂಗಣ ಏನು ನೋಡ್ತಿದ್ದೀರಿ, ಇದರ ಕೇಂದ್ರ ಭಾಗದಲ್ಲಿ ಶ್ರೀರಾಮನ ಮೂರ್ತಿಯನ್ನು ಮತ್ತು ಸೀತಾಮಾತೆಯ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಯಾರೇ ರೈಲ್ವೆ ನಿಲ್ದಾಣದ ಒಳಗಡೆ ಬಂದರೆ, ಈ ಭಾಗದಿಂದ ನೀವು ನೋಡ್ತಿದ್ದೀರಿ ಪ್ಲಾಟ್ಫಾರ್ಮ್ಗಳನ್ನು, ಈ ಭಾಗದಿಂದ ಒಳಗಡೆ ಬಂದರೆ ಅವರೆಲ್ಲರೂ ಕೂಡ ಬರಬೇಕಾದಂಥ ಸಂದರ್ಭದಲ್ಲಿ ಅವರಿಗೆ ಅಯೋಧ್ಯೆಗೆ ಬಂದಿದ್ದೀವಿ ಅನ್ನುವಂಥದ್ದನ್ನು ಆರಂಭದಲ್ಲೇ ಅವ್ರಿಗೊಂದು ಫೀಲ್ ಮಾಡಿಸೋ ಕಾರಣಕ್ಕೋಸ್ಕರ ಇದರ ಕೇಂದ್ರ ಭಾಗದಲ್ಲಿ ಆ ಒಂದು ಶ್ರೀರಾಮನ ಮೂರ್ತಿಯನ್ನು ಮತ್ತು ಸೀತಾಮಾತೆಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಅಂದರೆ ಈ ಒಂದು ರೈಲ್ವೆ ನಿಲ್ದಾಣದಲ್ಲಿ ಏನೆಲ್ಲ ಸೌಲಭ್ಯಗಳು ದೊರೆಯುತ್ತೆ ಮತ್ತು ಯಾವ್ಯಾವ ಭಾಗಗಳಿಗೆ, ಅದು ಟಾಯ್ಲೆಟ್ ಆಗಿರ್ಬೋದು ಅಥವಾ ರೆಸ್ಟ್ ರೂಮ್ಗಳಿಗಾಗಿರ್ಬೋದು ಅಥವಾ ಹೋಟೆಲ್ಗಳಾಗಿರ್ಬೋದು, ಹೀಗೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕಾದ್ರೆ ಯಾವ್ಯಾವ ಫ್ಲೋರ್ನಲ್ಲಿ ಏನೇನು ಸೇವೆಗಳು ಲಭ್ಯ ಇದ್ದಾವೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ಡಿಸ್ಪ್ಲೇ ಮಾಡುವ ರೀತಿಯಲ್ಲಿ ಈ ಒಂದು ಮಾಹಿತಿಯನ್ನು ಇಲ್ಲಿ ಹಾಕುವಂಥ ಕೆಲಸವನ್ನು ಮಾಡಲಾಗಿರುವಂಥದ್ದು. ಅಲ್ಲಿ ನೀವು ನೋಡ್ತಿದ್ದೀರಿ ಬ್ಲೂ ಕಲರ್ ಶೀಟ್ಸ್ ಏನು ಕಾಣಿಸ್ತಾ ಇದೆ, ಅದು ಹಳೆ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಆಗಿತ್ತು. ಎಷ್ಟು ದೊಡ್ಡ ಬದಲಾವಣೆ ರೈಲ್ವೆ ನಿಲ್ದಾಣದಲ್ಲಿ ಆಗಿದೆ ಅನ್ನುವಂಥದ್ದನ್ನು ನೀವು ಈ ಕೆಲಸಗಳು ನಡೀತಾ ಏನಿದ್ದಾವೆ, ಈ ಕೆಲಸಗಳನ್ನು ನಡೆದಂಥದ್ದನ್ನು ಗಮನಿಸಿದರೆ ಎಷ್ಟು ವೇಗವಾಗಿ ಈ ಒಂದು ರೈಲ್ವೆ ನಿಲ್ದಾಣವನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ಬೋದು. हम पहली बार आए हैं, लेकिन जैसा सुन रहे थे वैसा ही मिल रहा है हमको, उससे अच्छा मिल रहा है। स्टेशन तो ऐसा लग रहा है कि हम एयरपोर्ट में आ गए, जैसे बिल्कुल एयरपोर्ट जैसी सुविधा है यहाँ पे सब। लगता ही नहीं कि रेलवे स्टेशन मतलब अपना इंडिया का रेलवे स्टेशन इस टाइप के भी हो सकते हैं। ಬಹುತೇಕ ಇನ್ನೊಂದು ವಾರ 10 ದಿನದಲ್ಲಿ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ಗಳು ಕೂಡ ಭಕ್ತರ ಆಗಮನಕ್ಕೆ ಸಿದ್ಧ ಆಗುತ್ತೆ. ಒಳಗಡೆ ಕೂಡ ಟರ್ಮಿನಲ್ ಕೂಡ ಸಂಪೂರ್ಣವಾಗಿ ಸಿದ್ಧ ಆಗುವಂಥ ವಿಶ್ವಾಸವನ್ನು ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ಇಡಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಹೇಗಾಯಿತೋ ಅದಕ್ಕಿಂತ ಹೆಚ್ಚಾಗಿ ಕೇವಲ ರಾಮ ಮಂದಿರ ಮಾತ್ರ ಅಲ್ಲ, ಇಡೀ ಅಯೋಧ್ಯೆ ಬೇರೆ ಬೇರೆ ಮೂಲ ಸೌಕರ್ಯಗಳನ್ನು ಬರ್ತಕ್ಕಂಥ ಜನರಿಗೆ ಹೇಗೆ ಕಲ್ಪಿಸ್ಕೊಡ್ಬೇಕು, ಅದಕ್ಕೆ ಬೇಕಾದಂತಹ ರೈಲ್ವೆ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಏರ್ಪೋರ್ಟ್ ವ್ಯವಸ್ಥೆ ಆಗಿರ್ಬೋದು, ಬಸ್ಗಳ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಜನ ತಂಡೋಪತಂಡ ಆಗಿ ಮೇಲೆ ಬರ್ತಾರೆ. ಇದು ಕೇವಲ ಜನವರಿ 22ಕ್ಕೆ ಅಂತಲೇ ನಾನು ಹೇಳಲ್ಲ, 22ರಂದು ಅದು ಅಧಿಕೃತ ಉದ್ಘಾಟನೆ ಕಂಡರೂ ಮುಂದಿನ ಹೆಚ್ಚು ಕಡಿಮೆ 1-1.5 ವರ್ಷ ದೇಶದ ಮೂಲೆ ಮೂಲೆಯಿಂದ ಜನ ಅಯೋಧ್ಯೆಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾರೆ. ಅವರೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋದಕ್ಕೆ ಈ ರೀತಿ ಸಾಕಷ್ಟು ವ್ಯವಸ್ಥೆಗಳನ್ನ ಅಲ್ಲಿನ ಸರ್ಕಾರ ಮಾಡಿದೆ.